ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ಳಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೆಕೆಂಡ್ PUC ಎಕ್ಸಾಮು ಯಾರೆಲ್ಲ ಕಟ್ಟಿದ್ದೀರಾ, ಯಾರೆಲ್ಲ ಅಂದರೆ ನಂಬರ್ 3 ಮೂರನೇ ಎಕ್ಸಾಮ್ ಯಾರ್ಯಾರು ಕಟ್ಟಿದ್ದೀರಾ ಅವ್ರ ವಿಡಿಯೋ ಫುಲ್ಲು ಕೊನೆವರೆಗೂ ಸ್ಕಿಪ್ ಮಾಡ್ದೆ ನೋಡಿ. ಅವರಿಗಂತೂ ಗುಡ್ ನ್ಯೂಸು. ಇನ್ನೊಂದು ಸ್ವಲ್ಪ ಜನ ಕೇಳ್ತಾರೆ, ಅಕ್ಕ ನಂದು ಎಕ್ಸಾಮ್ ಚೇಂಜ್ ಆಗುತ್ತಾ, ಯಾವುದು ಸೆಂಟ್ರೆಲ್ಲ ಚೇಂಜ್ ಆಗುತ್ತಾ ಅಂತಾರೆ. ಯಾವುದು ಸೆಂಟ್ರೆಲ್ಲ ಚೇಂಜ್ ಆಗೋಲ್ಲ, ಅದೇ ಸೆಂಟ್ರು. ರೂಮ್ಗಳೆಲ್ಲ ಚೇಂಜ್ ಆಗ್ಬೋದು ಅಷ್ಟೇ. ರೂಮ್ಗಳು ಬಿಟ್ಟರೆ ಬೇರೆ ಏನೂ ಚೇಂಜ್ ಆಗೋಲ್ಲ. ಎಕ್ಸಾಮ್ 2 ಮತ್ತು ಎಕ್ಸಾಮ್ 3 ಎಲ್ಲ ಸೇಮ್ ಇರುತ್ತೆ, ಯಾವುದು ಚೇಂಜ್ ಆಗೋಲ್ಲ. ಎಕ್ಸಾಮ್ 2ಗೂ ಅದೇ ಸೆಂಟರ್, ಎಕ್ಸಾಮ್ 3ಗೂ ಅದೇ ಸೆಂಟರ್. ಮಾಮೂಲಿ ರೂಮ್ಗಳು ಚೇಂಜ್ ಆಗ್ತಾ ಇರ್ತವೆ, ಅದು ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಇನ್ನು ಎಲ್ರಿಗೂ ಗೊತ್ತು ಆಲ್ ಟಿಕೆಟ್ ನಂಬರ್ ಚೇಂಜ್ ಇರೋಲ್ಲ, ಅದೇ ಸೇಮ್ ಇರುತ್ತೆ ಅಂತ. ಎಕ್ಸಾಮ್ ಟಫ್ ಆಗಿರುತ್ತೆ ಅಂದರೆ ಎಕ್ಸಾಮ್ ಟಫ್ ಆಗಿರುತ್ತೆ. ನಾವು ಟಫ್ ಅನ್ಕೊಂಡ್ರೆ ಟಫು, ಈಸಿ ಅನ್ಕೊಂಡು ಈಸಿ. ನಾವು ಹೆಂಗೆ ಓದ್ತೀವೋ ಅದ್ರ ಮೇಲೆ ಡಿಫ್ರೆನ್ಸ್ ಅಲ್ವಾ ಗೈಸ್. ಎಕ್ಸಾಮ್ಸ್ 2 ಹೆಂಗೆ ಸ್ಟ್ರಿಕ್ಟಾಗಿ ಮಾಡಿದ್ರೆ ಎಕ್ಸಾಮ್ 3ನೂ ಹಂಗೆ ಸ್ಟ್ರಿಕ್ಟಾಗಿರುತ್ತೆ ಎಕ್ಸಾಮು. ಕಾಲೇಜ್ಗೆ ಹೆಂಗೆ ಬೇಕಾದ್ರೂ ಹೋಗ್ಬೋದು, ಕಲರ್ ಡ್ರೆಸ್ಸಲ್ಲಿ ಹೋಗ್ಬೋದು. ID ಕಾರ್ಡ್ ಮಾತ್ರ ಮಿಸ್ ಮಾಡಬೇಡಿ ಗೈಸ್. ID ಕಾರ್ಡ್ ಕೇಳ್ತಾರೆ, ID ಕಾರ್ಡ್ ತಗೊಂಡು ಹೋಗಲೇಬೇಕು. ಹಾಲ್ ಟಿಕೆಟ್ ಅಂತೂ ಮಿಸ್ ಮಾಡೋಂಗೇ ಇಲ್ಲ. ಹಾಲ್ ಟಿಕೆಟ್ ತೊಗೊಂಡೋಗ್ಬೇಕು, ID ಕಾರ್ಡ್ ತೊಗೊಂಡೋಗ್ಬೇಕು. ಇದೆಲ್ಲ ನಿಮಗೆ ಗೊತ್ತೇ ಇರುತ್ತೆ, ಗೊತ್ತಿಲ್ಲದಂಗೆ ಏನಿಲ್ಲ, ಗೊತ್ತೇ ಇರುತ್ತೆ. ಕೆಲವು ಜನ ಅನ್ಕೊಬಿಡ್ತಾರೆ ಎಕ್ಸಾಮ್ 3 ಪಾಸ್ ಆಗ್ತೀನಿ ಅಂತ. ಎಕ್ಸಾಮ್ 3ಲೂ ಪಾಸ್ ಆಗೋದು ತುಂಬ ಕಷ್ಟ. ಅದನ್ನು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದ್ರೇ ಪಾಸ್ ಆಗೋದು. ನಾವು ಅಯ್ಯೋ 2ಲಿ ಜಾಸ್ತಿ ಸ್ಟ್ರಿಕ್ಟಾಗಿರುತ್ತೆ, 3ಲಿ ಇರೋಂಗಿಲ್ಲ ಅಂತಲ್ಲ. 3ಲೂ ಅದೇ ರೂಲ್ಸ್ ಇರುತ್ತೆ, ಅದೇ ಸ್ಟ್ರಿಕ್ಟಾಗಿರುತ್ತೆ. ಅದನ್ನು ಕಷ್ಟಪಟ್ಟು ಓದಿ ಪಾಸ್ ಮಾಡಲೇಬೇಕು. ನಮ್ಮ ಕೆಪಾಸಿಟಿ ಗೈಸ್, ನಾವು ಓದಿ ಬರೀಲೇಬೇಕು. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಓದಿ ಬರೀಲೇಬೇಕು, ಪಾಸ್ ಆಗಲೇಬೇಕು. ಮತ್ತು ಶನಿವಾರ ಲಾಸ್ಟ್ ಡೇಟ್ ಎಕ್ಸಾಮಿಗೆ ಕಟ್ಟೋರು. ಈ ಶನಿವಾರ ಲಾಸ್ಟ್ 9ನೇ ತಾರೀಕು ಶನಿವಾರ ಲಾಸ್ಟ್ ಡೇಟು. ಮತ್ತು ಸೋಮವಾರ ಭಾನುವಾರ ಎಲ್ಲ ರಜೆ ಇರುತ್ತೆ. ವಿಡಿಯೋ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ. ಕಟ್ಟೋರಿಗೆ ಶನಿವಾರ ಲಾಸ್ಟ್ ಡೇಟ್ ಗೈಸ್. 3ನೇ ಎಕ್ಸಾಮು ಸೆಕೆಂಡ್ PUC ಕಟ್ಟೋ ಲಾಸ್ಟ್ ಡೇಟು ಶನಿವಾರ ಲಾಸ್ಟ್ ಡೇಟ್.